ಹಿಂದೂ ನಾಮಧಾರಿಯ ಕುಲದೇವರಾದ ಶ್ರೀ ನಿಚ್ಚಲಮಕ್ಕಿ ವೆಂಕಟರಮಣ. ನಮೋ ನಾರಾಯಣ. ನಮ್ಮ ಭಟ್ಕಳ ಹೃದಯದಲ್ಲಿ ನೆಲೆ ನಿಂತಿರುವ ಈ ಪವಿತ್ರ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಎಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಗುರುಮಠ ಅಂತ ಕರೆಯುತ್ತಿದ್ದರು. ಯಾಕೆಂದರೆ ಇಲ್ಲಿ ಮಹಾನ್ ಗುರುಗಳು ನೆಲೆ ಇದ್ದರು ಹಾಗೂ ಇಲ್ಲಿ ಅನೇಕ ಮಹಾನ್ ಗುರುಗಳ ಸಮಾಧಿಗಳು ಇದ್ದು ಅದು ಇವತ್ತು ಕೂಡ ಕಾಣಿಸುತ್ತದೆ. ಕಾಲಕ್ರಮೇಣ ಭಕ್ತರು ಈ ಪ್ರೀತಿಯಿಂದ ಈ ದೇವರನ್ನು ನಿಚ್ಚಲಮಕ್ಕಿ ವೆಂಕಟರಮಣ ಅಂತ ಕರೆಯಲು ಆರಂಭಿಸಿದರು. ಭಟ್ಕಳದ ಎಲ್ಲ ಹಿಂದೂ ನಾಮಧಾರಿಯರು ತಮ್ಮ ಯಾವುದೇ ಶುಭ ಕಾರ್ಯಕ್ಕೆ ಮುಂಚೆ ಇಲ್ಲಿಗೆ ಬಂದು ಶ್ರೀ ವೆಂಕಟರಮಣನ ಆಶೀರ್ವಾದ ಪಡೆದು ಮುಂದುವರಿಯುತ್ತಾರೆ. ಇಲ್ಲಿ 18 ಒಕ್ಕೂಟಗಳ ವ್ಯವಸ್ಥೆ ಇದ್ದು ಯಾವುದೇ ಕಾರ್ಯವು ಒಕ್ಕೂಟಗಳ ಅನುಮತಿ ಪಡೆಯದೆ ನಡೆಯುವುದಿಲ್ಲ. ಇದು ನಮ್ಮ ಪರಂಪರೆಯ ಹೆಮ್ಮೆ. ಹಿಂದೂ ನಾಮಧಾರಿ ಸಮಾಜ ಮೂಲತಃ ಯೋಧರ ಪರಂಪರೆಯಿಂದ ಬಂದವರು ಎಂದು ಹೇಳಲಾಗುತ್ತದೆ. ಇವರು ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣಿಸುತ್ತಾರೆ. ವೈಷ್ಣವ ಸಂಪ್ರದಾಯವನ್ನು ಪಾಲಿಸುವ ನಮ್ಮ ಸಮಾಜ ಕುಲದೈವ ಶ್ರೀ ವೆಂಕಟರಮಣ ಆದ ಕಾರಣದಿಂದ ಭಟ್ಕಳದ ವೈಕುಂಠ ಏಕಾದಶಿ ಮತ್ತು ರಥಸಪ್ತಮಿ ದಿನಗಳು ಅತ್ಯಂತ ಭಕ್ತಿಭಾವದಿಂದ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ರಥಸಪ್ತಮಿ ಎಂದು ಶ್ರೀ ವೆಂಕಟರಮಣ ಉತ್ಸವ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಭಟ್ಕಳ ಪೇಟೆ ಮಾರ್ಗವಾಗಿ ಕಾಸ್ಮುಡಿ ಹನುಮಂತ ದೇವಸ್ಥಾನದಿಂದ ಚೌಟ್ನಿ ಮಾರ್ಗದಿಂದ ಪೂಜೆ ಸೇವೆ ಮಾಡಿ ಗದ್ಗಿ ಪದ್ಮಾವತಿ ದೇವಸ್ಥಾನಕ್ಕೆ ಕರೆದೊಯ್ದು ಮತ್ತೆ ಅದೇ ಮಾರ್ಗದಿಂದ ಆಸರ್ಕೇರಿಗೆ ಹಿಂದಿರುಗಿಸಲಾಗುತ್ತದೆ. ಈ ಮಹಾ ಮೆರವಣಿಗೆಯಲ್ಲಿ ಈ ದಿನ ಎಲ್ಲ ಹಿಂದೂ ನಾಮಧಾರಿಯವರು ಅವರ ಒಗ್ಗಟ್ಟು ಅವರ ಬಲವನ್ನು ಮೆರವಣಿಗೆಯ ಮೂಲಕ ತೋರಿಸಿ ವಿಶೇಷವಾಗಿ ಆಚರಿಸುತ್ತಾರೆ. ಇದು ನಮ್ಮ ಸಮಾಜದ ಏಕತೆಯ ಪ್ರತೀಕ. ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ನಾಮಧಾರಿ. ಧನ್ಯವಾದಗಳು. ನಾನು ನಿಮ್ಮ ಶುಭೋದಯ.